అందరికీ నమస్తే. ఒక్కసారి మీరు ఈ వీడియో చూడాలి. ఎందుకంటే పవన్ కళ్యాణ్ గారు ఫ్యాన్స్ గాని, జన సైనికులు గాని పవన్ కళ్యాణ్ గారి ఆదర్శాలని ఎలా ముందుకు తీసుకెళ్తున్నారు అనేది ఈ వీడియో చూస్తే మీకు కూడా తెలుస్తుంది. పవన్ కళ్యాణ్ గారు బర్త్డే స్పెషల్ వీడియోగా ప్రతి ఒక్కరు ఈ వీడియో చూడాలి. చూసేవారు ఒక లైక్ చేయండి. భరతమాత ముద్దు బిడ్డ వీడు సూర్యుడల్లె పైకి లేచినాడు, గుండె నిండ ధైర్యమున్న వీరుడు, ಭಗತ್ ಸಿಂಗ್ ಭಾವమున్న ಕಲ್ಯಾಣ್ ಬರ್ಡೇ ಇದೆ ಅಂತ ಅವ್ರದ್ದು ಹುಟ್ಟಿದ ಹಬ್ಬ ಸೆಲೆಬ್ರೇಷನ್ ಮಾಡಕ್ ಬಂದಿದೀವಿ. ಸೊ ನಾವು ಮತ್ತೆ ನೀವು ನೋಡಿರ್ಬೋದು ಬೇರೆಯವರು ಆಲ್ರೆಡಿ ಪವನ್ ಕಲ್ಯಾಣ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ನಾವ್ ಯಾಕೆ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀರ ಅಂದ್ರೆ ನಾವು ಪವನ್ ಕಲ್ಯಾಣ್ ಸರ್ಗೆ ನಾವು ಬಹಳ ವರ್ಷದಿಂದ ಫಾಲೋ ಮಾಡ್ಕೊಂತ ಬಂದಿದೀವಿ. ಅವ್ರ ಏನೇನ್ ಜನಕ್ಕೋಸ್ಕರ ಸಹಾಯ ಮಾಡಿದ್ದಾರೆ, ಯಾವ ತರ ನಡ್ಕೊಂಡ್ ಬಂದಿದ್ದಾರೆ, ಅವ್ರ ದಾರಿನಲ್ಲೇ ನಾವು ಹೋಗ್ಬೇಕಂತಾನೆ ನಮ್ದು ಯಾವಾಗ್ಲೂ ಇರುತ್ತೆ. ಸೊ ಅವ್ರ ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅವ್ರ ಏನ್ ಫಾಲೋ ಮಾಡ್ತಾರೆ, ನಾವು ಇನ್ನ ಒಂದ್ 4 ಜನಕ್ಕೆ ಹೇಳಿ ಫಾಲೋ ಮಾಡೋಣ ಅಂತ ನಾವು ನಿಮ್ಮೆಲ್ಲರಿಗೂ ಪವನ್ ಕಲ್ಯಾಣ್ ಸರ್ ಇನ್ನ 100 ವರ್ಷ ಅಲ್ಲ 200 ವರ್ಷ ಬದುಕ್ಲಿ ಅಂತ ಅವ್ರ ತರಾನೇ ನಡ್ಕೊಳ್ಳೋಣ ಅಂತ ಎಲ್ಲರಿಗೂ ಕೇಳ್ಕೊಂತ ಇದೀವಿ. ಸೊ ಅವ್ರಿಗೋಸ್ಕರ ಸ್ವಲ್ಪ ಇವತ್ತು ನಮ್ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಆತರ ಫ್ರೂಟ್ಸ್ ಮೆಡಿಸಿನ್ಸ್ ಎಲ್ಲ ತಗೊಂಡ್ ಬಂದಿದೀವಿ. ನೀವು ಪವನ್ ಕಲ್ಯಾಣ್ ಸರ್ ಇಂದ ಒಳ್ಳೆ ದಾರಿನ ಕಲ್ಕೋರಿ ಎಲ್ಲರೂ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಾವು ವೃದ್ಧಾಶ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದ ಕಾರಣ ಏನಂದ್ರೆ ನಿಮ್ಮೆಲ್ಲರ ಅಭಿಮಾನಿ ಆಗಿರುವಂತ ಈ ರಾಯಚೂರು ಡಿಸ್ಟಿಕ್ ಆಗಿರುವಂತ ಕೆ ಪವನ್ ಕಲ್ಯಾಣ್ ಅವರು ಡೆಪ್ಟಿ ಸಿಎಂ ಆಗಿರುವಂತ ಅವರ ಅಭಿಮಾನಿ ಆಗಿರುವಂತ ಕಟ್ಟ ಅಭಿಮಾನಿಗಳು. ಯಾಕಂದ್ರೆ ಈ ರಾಯಚೂರು ಡಿಸ್ಟಿಕ್ ನಲ್ಲಿ ಅತಿ ಹೆಚ್ಚು ಇರುವಂತ ಪವನ್ ಕಲ್ಯಾಣ್ ಅಭಿಮಾನಿಗಳಿದ್ದಾರೆ. ಅವ್ರಿಗೋಸ್ಕರ ಪ್ರಾಣ ಕೊಡುವ ತ್ಯಾಗ ಮಾಡೋಕ್ಕೋಸ್ಕರ ಈ ರಾಯಚೂರು ಡಿಸ್ಟಿಕ್ ನಲ್ಲಿ ಇದ್ದಾರೆ. ಯಾಕಂದ್ರೆ ಅವ್ರ ಒಂದು ಪ್ರಾಣವನ್ನು ಮುಡಿಪಿಟ್ಟುಗೋಸ್ಕರ ಅವ್ರಿಗೋಸ್ಕರ ಇದ್ದಾರೆ. ಇವತ್ತು ಅವರು ಕೂಡ ಎಷ್ಟೋ ಜನರಿಗೆ ಬಹಳಷ್ಟು ಜನರಿಗೆ ಇವತ್ತು ಆಗಿರುವಂತ ಆಂಧ್ರದಲ್ಲಿ ಎಷ್ಟೋ ಜನರಿಗೆ ಸಹಾಯ ಮಾಡುವಂತ ಪವನ್ ಕಲ್ಯಾಣ್ ಅವರು ಆದ ಕಾರಣ ಅವ್ರು ಹುಟ್ಟುಹಬ್ಬಕ್ಕೋಸ್ಕರ ನಾವು ಇವತ್ತು ವೃದ್ಧಾಶ್ರಮಕ್ಕೆ ಬಂದು ಎಲ್ಲ ಅವರು ಸದಾಕಾಲ ಅವ್ರ ಫ್ಯಾಮಿಲಿ ಮತ್ತು ಅವರು ಇನ್ನ ಹೆಚ್ಚಿನ ಆರೋಗ್ಯವಂತವಾಗಿರ್ಲಿ ಮತ್ತು ಮುಂದೆ ಬರುವಂತ ಚುನಾವಣೆಯಲ್ಲಿ ಮತ್ತೆ ಮುಖ್ಯ ಆಂಧ್ರದಲ್ಲಿ ಅಂತ ನಾವು ಎಲ್ಲರೂ ಭಾವಿಸುತ್ತಾ ಮತ್ತೆ ಅದೇ ರೀತಿಯಾಗಿರುವಂತ ಇವತ್ತು ಯಾವುದೇ ಆಗಲಿ ಹಿಂದುತ್ವ ಪರವಾಗಿ ಓಡಾಡುವಂತ ವ್ಯಕ್ತಿ ಅಂದ್ರೆ ಇದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂದ್ರೆ ರಾಯಚೂರಿಗೆ ಒಂದ್ಸಲ ಬಂದಾಗ ಇಡೀ ಎಷ್ಟೋ ಮುರಿದೋಗಿದ್ವು. ಅವ್ರ ಅಭಿಮಾನಿ ಅಂದ್ರೆ ದುಡ್ಡು ಇಲ್ಲ ಅಭಿಮಾನಿ ಅಂದ್ರೆ ಯಾವುದೇ ಸ್ಟೇಟ್ ಅಲ್ಲಿ ತಮಿಳ್ನಾಡು ಹೋಗ್ಲಿ ಕರ್ನಾಟಕದಲ್ಲಿ ಹೋಗ್ಲಿ ಇವತ್ತು ಯಾವ ಡಿಸ್ಟಿಕ್ ನಲ್ಲಿ ಒಬ್ಬ MLA ನಿಲ್ಲಿಸಿದ್ದಾರೆ ಅಂದ್ರೆ ಅವ್ರ ಅಭಿಮಾನದಿಂದ ಗೆದ್ದು ಬರುವಂತ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಅಂತ ಹೇಳಕ್ ಅದಕ್ಕೋಸ್ಕರ ಇವತ್ತು ನಾವು ಬಂದಿರುವಂತ ಅವರ ಅಭಿಮಾನ ಏನಂದ್ರೆ ಇನ್ನ ಆಯುಷ್ ಆರೋಗ್ಯ ಹೆಚ್ಚಾಗ್ಲಿ, ಇನ್ನ ಮುಂದಿನ ಪೀಳಿಗೆಯಲ್ಲಿ ನಮ್ಗೆ ಬರುವಂತ ಇನ್ನ ಒಂದ್ಸಲ ನಮ್ಮ ಕರ್ನಾಟಕಕ್ಕೆ ರಾಯಚೂರಿಗೆ ಮತ್ತೊಮ್ಮೆ ಬರ್ಲಿ ಅಂತ ಹಾರೈಸುತ್ತಾ ಮುಂಬರುವ ದಿನಗಳಲ್ಲಿ ಇಲ್ಲಿ ಬಂದಿರುವಂತ ಎಲ್ಲ ಅವರ ಪರವಾಗಿ ಮಾಡಿರುವಂತ ನಮ್ ಶಿರೀಶ್ ರೆಡ್ಡಿ ಅವರು ಇವತ್ತು ಫ್ರೂಟ್ಸ್ ಮತ್ತು ಟ್ಯಾಬ್ಲೆಟ್ಸ್ ಅವರ ಕಟ್ಟ ಅಭಿಮಾನಿ ಅವರು ಕೂಡ ಇವತ್ತು ಕೈಗೆ ಟ್ಯಾಟೋ ಹಾಕೊಂಡಿದ್ದಾರೆ. ಅವ್ರಿಗೆ ಕೂಡ ತುಂಬು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಕೋರ್ತಾ ಇದ್ರೆ ಇದೇ ರೀತಿ ಆಗಿರುವಂತ ಬಹಳಷ್ಟು ಜನಗಳ ನಮ್ಮ ರಾಯಚೂರಿನಲ್ಲಿ ಇದ್ದಾರ. ಆದ್ರೆ ಇನ್ನ ಮುಂದಿನ ಹಂತದಲ್ಲಿ ಎಲ್ಲ ವೃದ್ಧಾಶ್ರಮ ಆಗ್ಲಿ ಎಲ್ಲ ಬರುವಂತ ಮುಂದಿನ ದಿನದಲ್ಲಿ ಹೆಚ್ಚಿನ ಹಂತದಲ್ಲಿ ಹೋಗ್ಬೇಕು ಅಂತ ನಮ್ಮ ಪವರ್ ಸ್ಟಾರ್ ಅಭಿಮಾನಿಗಳಲ್ಲಿ ಬಿಡ್ತಾ ಇಲ್ಲೇ ಆಗಿರುವಂತ ಯಾವುದೇ ಒಂದು ಸಂಘ ಮಾಡ್ಬೇಕಂತ ನನ್ನ ಅಭಿಮಾನ. ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಅಭಿಮಾನಿಗಳಿರ್ತೀವಿ, ಒಂದು ಸಂಘ ಮಾಡಿ ಆ ಸಂಘಕ್ಕಾಗಿರುವಂತ ಎಲ್ಲ ಅಭಿಮಾನಿಗಳು ಅವ್ರ ಹುಟ್ಟಿದಬ್ಬ ಆಗ್ಲಿ ಯಾವುದೇ ಆಗ್ಲಿ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಕರೆ ನೀಡಿದ್ರೆ ಒಂದು ಗ್ರೂಪ್ ಮಾಡಿದ್ರೆ ಆ ಸಂಘಕ್ಕೆ ನಾವು ಏನೋ ಡೊನೇಟ್ ಆದ್ರೂ ಕೊಡ್ತೀವಿ, ಎಲ್ಲ ಮಾಡೋದಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನಮ್ಮ 2 ಮಾತುಗಳು ಮಾತಾಡೋದಕ್ಕೆ ಅನುಷ್ಕತೆ ಕೊಟ್ಟಿರುವಂತ ಎಲ್ಲರಿಗೂ ತುಂಬ ಅಭಿಮಾನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಶುಭ ಮಧ್ಯಾಹ್ನದ ಶುಭ ವೇಳೆಯಲ್ಲಿ ಈ ಒಂದು ಪವನ್ ಕಲ್ಯಾಣ್ ಟೀಮ್ ಹಾಗೂ ಶ್ರೀಶಾ ರೆಡ್ಡಿ ಮೇಡಮ್ ಅವರ ಕಡೆಯಿಂದ ನಮ್ಮ ಲಲಿತಾ ಹಿರಿಯ ನಾಗರಿಕರ ಮನೆ ಒಂದು ವೃದ್ಧಾಶ್ರಮದ ಸಂಯುಕ್ತಾಶ್ರಯದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮೆಲ್ಲರಿಗೆ ಹಿರಿಯರಿಗೆ ಅನ್ನದಾಸೋಹ ಮತ್ತು ಹಣ್ಣು ಹಂಪಲನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಅವರೆಲ್ಲರೂ ಸಹ ಭಗವಂತ ಆಯುರಾಶ್ವರ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಅವರೆಲ್ಲರೂ ಸಹ ಸಮಾಜದಲ್ಲಿ ಬಡ ಜನರು ಸಹ ಹಸಿದಂತವರಿಗೆ ಅವರ ಕೈಲಾದಷ್ಟು ಸಹಾಯವನ್ನು ಹಂಚಿಕೊಟ್ಟು ಶಕ್ತಿ ಆ ಭಗವಂತ ಕೊಡ್ಲಿ. ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ, ಶ್ರೀರಕ್ಷೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನು ಇವು ಪವನ್ ಕಲ್ಯಾಣ್ ಸರ್ ಅವರ ಮೇಲೆ ಯಾವಾಗ್ಲೂ ಸಹ ಇರಲಿ ಅಂತ ಹೇಳುತ್ತಾ ನಾನು ಅವರಿಗೆ ಬಯಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್.